ಈ ವೇದಿಕೆದಲ್ಲ ಪ್ರಶ್ನೆ, ಬಟ್ ಕೇಳ್ಬೋದಾ ಸರ್? ಇಲ್ಲ, ಅದೇ ಸರ್, ಚಿತ್ರೋದ್ಯಮದ ಪ್ರಶ್ನೆ. ಬೇಡ ಸರ್. ಎಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡೋಣ. ಅಷ್ಟು ವಯಸ್ಸು ನಿಮಗೂ ಆಗಿದೆ, ಉತ್ತರ ಕೊಡೋ ವಯಸ್ಸು ನನಗೂ ಆಗಿದೆ. ಕರೆಕ್ಟ್ ಸರ್. ಆಯ್ತು. ಅಂದ್ರೆ ಈಗ ನಿಮ್ಮ ಕ್ಲಾಸ್ ಡೈಲಾಗ್ಗಳನ್ನು ಕೇಳಿರುವಂತವ್ರು, ಸಿನಿಮಾಗಳಲ್ಲಿ ಡೈಲಾಗ್ ಕೇಳಿರುವಂತವ್ರು, ಬೇರೆ ರೀತಿಯ ಅಭಿಮಾನಿಗಳಿದ್ರು. ನೀವೇ ಆಗ್ಲೇ ಆ ವಿಚಾರ ತುಂಬಾ ಪ್ರಸ್ತಾಪ ಆಯ್ತು. ಸುದೀಪ್ ಸರ್ ಕೋಪನ ತುಂಬಾ ಜನ ಈ ರೀತಿ ನೋಡಿರ್ಲಿಲ್ಲ. ನೀವು ಅದನ್ನೇ ಅನಲೈಸ್ ಮಾಡ್ಕೊಂಡಾಗ ಸರ್ ಆ ಡೈಲಾಗ್ ವಿಚಾರ ಅದು ಕೋಪದಿಂದ ಬಂದಿದ್ದಲ್ಲ ರೀ, ಫ್ಲೋ ಬರ್ತಾವ. ತುಂಬಾ ಸರಿ ನಮ್ಗೆ ಹೇಳ್ತಾ ಇದ್ರಿ ಸರ್, ಬೇರೆ ವರ್ಷನ್ ಇದೆ. ಬೇರೆ ವರ್ಷನ್ ಅಂದ್ರೆ ಅದು ಕೆಟ್ಟ ವರ್ಷನ್ ಅಲ್ಲ. ಇವ್ರಿಗೆ ಕೇಳಿ ಎಷ್ಟು ಮಜಾ ತಗೊಂತಾರ ಅಂತ ಹೇಳಿ. ಅಂದ್ರೆ ಏನಾಗುತ್ತೆ, ಈಗ ಮಂಜುಗೆ ಆ ಮೂಮೆಂಟ್ ಅಲ್ಲಿ ನೀವೇನ್ ಡೈಲಾಗ್ ಕೇಳಿದ್ರು, ಮಂಜು ನೀನ್ ಇದೇ ತರ ಬೌಲಿಂಗ್ ಮಾಡ್ತಾ ಇದ್ರೆ ನೋಡಪ್ಪ ನನ್ ಜೀವನ ಹಾಳಾಗ್ಬಿಡುತ್ತೆ ಅಂತ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದೆ. ನೆಕ್ಸ್ಟ್ 2 ವಿಕೆಟ್ ತೆಗೆದ್ರು. ಈಗ ಅಲ್ಲಿ ಅವ್ರು ಕ್ಯಾಚ್ ಬಿಡ್ತಾರೆ, ನಮ್ ಸಾಗರ್ ಕ್ಯಾಚ್ ಬಿಡ್ತಾರೆ. ಸಾಗರ್ ಹಂಗೆಲ್ಲ ಕ್ಯಾಚ್ ಬಿಡ್ಬೇಡಪ್ಪ, ನೋಡು ನಮ್ ಜೀವನಗಳು, ನಾವೆಲ್ಲ ಅಷ್ಟು ಬಂದಾಗ ಹಿಂಗೆ ಹೇಳಕ್ಕಾಗತ್ತ. ಬರ್ತವೆ ಕೆಲವು ಒಂದೈದು ಹೇಳೋದನ್ನ ಒಂದು ವರ್ಡಲ್ಲಿ ಅರ್ಥ ಆಗುತ್ತೆ. ನಮಗೆ ಅಷ್ಟೇ ಟೈಮ್ ಇರೋದು, ಅರ್ಥ ಆಗೋ ತರ ಹೇಳ್ತೀವಿ. ಅದೇ ಹೇಳ್ತಾ ಇದ್ರಿ ಸರ್, ತುಂಬಾ ಜನ ಫ್ಯಾನ್ಸ್ ಆದ್ರು ಅಂತ. ತುಂಬಾ ನಿಮಗೆ ಏನ್ ಕಮೆಂಟ್ ಮಾಡಿದ್ರಿ ಸರ್ ಆ ಫ್ಯಾನ್ಸ್ ಅಂತ? ಸತ್ಯವಾಗ್ಲು ಸರ್, ನಾನು ಹೇಳ್ತೀನಲ್ಲ, ಬಿಗ್ ಬಾಸ್ ಅಲ್ಲಿ ಎಂತೆಂಥದ್ದು ಡೈಲಾಗ್ ಹೇಳಿದೆ. ಇದು ಒಂದಕ್ಕೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ. ಯಾರ್ಯಾರ್ದು ನಾನು ಹೇಳ್ತಾ ಇದ್ದೀರಲ್ಲ, ಎಷ್ಟೋ ಹೀರೋಗಳು, ಆಕ್ಟರ್ಸ್, ಆಕ್ಟ್ರೆಸಸ್, ಅವ್ರದ್ದು ಮನೆಯವರು, ತಾಯಂದ್ರು, ಅವ್ರ ಫ್ಯಾನ್ ಆಗ್ಬಿಟ್ಟಿದೀವಿ ನಾವು ವಿಡಿಯೋ ನೋಡಿ ಅಂತ. ನನಗೆ ಅರ್ಥನೇ ಆಗಿಲ್ಲ, ಬಟ್ ಮಜಾ ಇದೆ ಸರ್. ಅವ್ರಿಗೆ ಎಂಟರ್ಟೈನ್ಮೆಂಟ್ ಅವಾರ್ಡ್ ಕೊಟ್ಟಿದ್ದು ಇದಕ್ಕಲ್ಲ, ಇದಕ್ಕೋದಕ್ಕೆ ಏನ್ ಸಂಬಂಧ? 100% ಏನಾಗಿದೆ ಇವಾಗ. ಸಿ ಲೈಕ್ ಅಪರ್ಣಾ ಇಸ್ ಹಿಯರ್, ರೇಷು ವಾಸ್ ದೇರ್, ಇಂಚರ್ ಹ್ಯಾಡ್ ಕಮ್ ಫಾರ್ ಅ ಮ್ಯಾಚ್, ಅಂಡ್ ಪ್ರಿಯಾ ಅವರು. ಬಟ್ ಐ ಗೆಸ್ ದೇ ವರ್ ಆಲ್ ದೇರ್, ನಮ್ಮ ಸ್ಪಾನ್ಸರ್ಸ್. ಆ ಡಕೌಟ್ ಅಲ್ಲಿ ನೋಡಿ, ಸೆಲ್ಫ್ಲೆಸ್ ಆಗಿ ಅವ್ರೇನು ಆಡ್ತಾ ಇಲ್ಲ ಏನಿಲ್ಲ, ಬಟ್ ಅಷ್ಟು ಕಿರ್ಚಿ ಕೂಗಾಡಿ, ಐ ಥಿಂಕ್ ದಟ್ ಇಸ್ ವಾಟ್ ಗಿವ್ಸ್ ಅಸ್ ಆಲ್ ಸ್ಪಿರಿಟ್. ಇನ್ಫ್ಯಾಕ್ಟ್ ಡಕೌಟ್ ಅಲ್ಲಿ ನೀವ್ ಯಾವ ತರ ಜರ್ಸಿ ಹಾಕೊಂಡು ಬಂದ್ರೆ ಸಪೋರ್ಟ್ ಬಂದ್ರೆ ನಿಮ್ಗೆ ಗೊತ್ತಾಗೋಗ್ಬೇಕು, ಅದು ಏನ್ ಮಾಡಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಕೇಳಿ, ನೀವು ಎಲ್ಲಾ ತರ ಭಾಷೆ ಈಗ ನೀವು ತುಂಬಾ ಪ್ರಸಿದ್ಧ ಇರೋದ್ರಲ್ಲಿ ಅಲ್ಲಿ ಇನ್ನೂ ಹಾಕಿರ್ತಾ ಇದ್ರಿ. ಕೆಟ್ಟ ಕೆಟ್ಟದಾಗ ಬರುತ್ತೆ ಸರ್. ಇವಾಗ ನೀವು ಎಂತೆಂಥವ್ರು ನೋಡಿಲ್ಲ ಹೇಳಿ, ನೀವು ಇಂಟರ್ನ್ಯಾಷನಲ್ ಕೇಳಿಸ್ಕೊಂಡಿಲ್ವಾ ಅದೆಲ್ಲ ಕೇಳಿಸ್ಕೊಬಾರ್ದು, ಬಿಡ್ಬಿಡ್ಬೇಕು ಅಲ್ಲಿಗೆ. ಇದು ನಾವು ಪರ್ಸನಲ್ ಆಗಿ ಯಾರ ಮೇಲೆ ಆಪಾದನೆ ಮೇಲೆ ಬೈತಾ ಇರುವಂತ ವೇದಿಕೆ ಅಲ್ಲ, ಅದು ಗ್ರೌಂಡ್. ಅದು ಈಗ ಹೇಳಿದ್ನಲ್ಲ ಸರ್, ಮಂಜುಗೆ ಅದು ಅರ್ಥ ಆಗ್ಬೇಕು ಅಂದ್ರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು. ಅರ್ಥ ಆಯ್ತಾ ಸರ್? ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಏನೋ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ಹೇಳ್ರಿ ಅಂದ್ರೆ ಸಾಕು, ಅರ್ಥ ಆಗುತ್ತೆ. ಮಿಕ್ಕಿದೆಲ್ಲ ಕೇಳಿಸ್ಕೊಂಡಂಗೆ. ಸುನೀಲ್ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ನಮ್ ಸುನೀಲ್ ರಾವ್ ಅವರು ಮಿಸ್ಟೇಕ್ ಮಾಡ್ತಿದ್ದಾಗ ನೀವು ನೋಟಿಸ್ ಮಾಡಿ, ಬೈಯಕ್ಕೆ ಅವಕಾಶನೇ ಕೊಡೋದು. ವಿಕೆಟ್ ಕೀಪಿಂಗ್ ಹತ್ರನೇ ಬಂದ್ಬಿಟ್ಟಿರ್ತಾರೆ. ಕ್ಯಾಪಿ ಸಾರಿ ನೆಕ್ಸ್ಟ್ ಎಲ್ಲ ಕೇಳಿಸ್ಕೊಂಡಿರ್ತಾರೆ. JK ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ತಿರ್ಗೂ ನೋಡಲ್ಲ. ಇನ್ಫ್ಯಾಕ್ಟ್ ನಮ್ಕಿನ ಕೋಪ ಅವರಿಗೆ ಬಂದಿರೋಂತ ಫೀಲಿಂಗ್ ಕೊಟ್ಬಿಟ್ಟು ನಾನು ನಡ್ಕೊಂಡು ಎಲ್ಲ ಆರ್ಟಿಸ್ಟ್ಗಳೇ. ಬಟ್ ಈಗ ಮಂಜು, ಸಚಿನ್, ಕರಣ್, ಸಾಗರ್, ನಮ್ಮ ಪ್ರತಾಪ, ಇವರೆಲ್ಲ ಇತ್ತೀಚೆಗೆ ಆಡ್ತಾ ಇರೋದ್ರಿಂದ ಅವ್ರು ನನ್ನನ್ನು ನೋಡ್ತಾ ಇರ್ತಾರೆ, ಬಯಸ್ಕೊಂಡು ಹೋಗ್ತಾರೆ. ಇವ್ರು ಯಾರು ಇಲ್ಲ. ರಾಜೀವ ಮಿಸ್ಟೇಕ್ ಮಾಡಿದಾಗ ನೀವು ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ರಾಜೀವ ಗೆಲ್ಸ್ಕೊಂಡ್ ಅಣ್ಣ ಅಂದಿರ್ತಾನೆ, ಫಸ್ಟ್ ಬಾಲ್ ಹೋಗ್ಬಿಟ್ಟು ಕ್ಯಾಚ್ ಹಿಡ್ಕೊಂಡು ಬಂದಿರ್ತಾನೆ. ನೀವು ಸುಮ್ಮನೆ ನೋಟಿಸ್ ಮಾಡ್ಬೇಕು, ನಾವೆಲ್ಲ ನೋಡ್ತಾ ಇರ್ತೀವಿ ಅವ್ನು ಬರೋದನ್ನ. ಅವನೇ ಹಿಂಗೆ ಹಂಗೆ ಬಂದು ಪ್ರಾಕ್ಟೀಸ್ ಹಾಕಿ ಹಂಗೆಲ್ಲ ಮಾಡಿ ಅಂದ್ರೆ ನಮಗೆ ಅವಕಾಶನೇ ಇಲ್ಲ ಭಯಕ್ಕೆ. ಆಯ್ತಾ? ಎಲ್ಲ ಮಾಡ್ತಾ ಇರ್ತಾರೆ. ಮಾಡ್ತಾ ಒಂದು 10 ನಿಮಿಷ ಆದ್ಮೇಲೆ ನಾವು ಸುಮ್ಮನೆ ರಾಜೀವ್ ನಿಮ್ ಕಡೆ ತಿರುಗಿ ನೋಡಿದ್ರೆ ಏನ್ ಅಗಾಡ್ಕೊಂಡು ಯಾರಿಗೋ ಭುಜಾನ ಹೊಡ್ಕೊಂಡು ನಮ್ಮನ್ನು ನೋಡ್ತಾರೆ. ಸಡನ್ ಆಗಿ ನನ್ನ ನೋಡಿದ್ರು ಅನ್ಕೊಳ್ಳಿ, ನಗ್ತಾ ಇದ್ದವ್ರು. ಸೊ ಇದು ನೀವ್ ಯಾರು ನೋಡಿಲ್ಲ. ಸೊ ಈ ಟೀಮ್ ನ ನನಗೆ ಗೊತ್ತ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅಂದ್ಬಿಟ್ಟು. ಬಟ್ ಅದೇ ಇನ್ನೊಂದು ಹೇಳ್ತೀನಿ ಕೇಳಿ, ನನ್ನ ಹತ್ರ ಇಷ್ಟು ಅನ್ಸ್ಕೊತಾರ, ಯಾರಿಗಾರ ಒಬ್ರಿಗೆ ಧೈರ್ಯ ಇದ್ರೆ ನನ್ನ ಟೀಮ್ ಕಡೆ ಬೆರಳು ತೋರಿಸಿ ಮಾತಾಡ್ಲಿ. ಒಬ್ರಿಗೆ
ಆ ಹೋಟೆಲ್ ಲಾಬಿಯಲ್ಲಿಂದ ಹಿಡಿದು ಡಗೌಟ್ ವರೆಗೂ ಕರ್ನಾಟಕ ಬುಲ್ಡೋಸರ್ ಹತ್ರ ಒಂದು ಮೈಲಿ ದೂರ ಇರ್ತಾರೆ ಯಾರು ಬರಲ್ಲ. ಕಾರಣ ಏನಂದ್ರೆ ಅಷ್ಟು ಒಳ್ಳೆಯವ್ರು ನಾವು. ಸರ್ ನೀವು ಕೂಡ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ಹೋಗ್ತೀರಾ, ಪ್ರಿಯಾ ಮೇಡಮ್ ಅವರು ಕೂಡ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ ಜೊತೆ ಎಲ್ಲ ಅವ್ರನ್ನ ಯಾವತ್ತು ಅಷ್ಟು ಜೋಶಾಗಿ ನಾವು ನೋಡಿರಲಿಲ್ಲ. ಹ್ಯಾಪಿಯಾಗಿರ್ತಾರೆ, ಬಟ್ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗಿ ಅವಾರ್ಡ್ನ ತಗೋತಾರೆ. ಸರ್ ಗೊತ್ತಿಲ್ದೇನೋ ನಿಜವಾಗ್ಲೂ ಈ ಸತಿ ವಾತಾವರಣ ತುಂಬಾ ಚೆನ್ನಾಗಿತ್ತು ಸರ್. ಟೀಮಲ್ಲಿ ನಾವು ಗೆಲ್ತೀವಿ ಗೆಲ್ಲಲ್ಲ ಇದೆಲ್ಲ ಅನುಭವಿಸಿದೀವಿ. ಬಟ್ ಈ ಸತಿ ಐ ಥಿಂಕ್ ದ ಮೈಂಡ್ ಸೆಟ್ ಪ್ರತಿಯೊಬ್ಬರದು ತುಂಬಾ ಚೆನ್ನಾಗಿ ಆಡಿದ್ರು. ಫಾರ್ ಎಕ್ಸಾಂಪಲ್ ಒಂದು ಮಾತು ಹೇಳ್ತೀನಿ ಕೇಳಿ. ಮೊದಲನೇ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ 35-5 ಮ್ಯಾಚೇ ಮುಗಿದೋಯ್ತು ಅಂತ. ಆಕ್ಚುಲಿ ಡಗೌಟ್ ಅಲ್ಲಿ ಅವತ್ತು ಸ್ಟಾರ್ಟ್ ಆಗಿದ್ದು ಕೇಳಿ, ಅವತ್ತು ಸ್ಟಾರ್ಟ್ ಆಗಿದ್ದು ಅಲ್ಲಿ ಎಲ್ಲರೂ ಡಲ್ ಆಗ್ಬಿಟ್ಟಿದ್ರು. ಫಸ್ಟ್ ಮ್ಯಾಚ್ ವಾಪಸ್ ಬಂದಾಗ ಒಂದು ಮಾತು ಹೇಳ್ತೀನಿ ನಾನು ಎಲ್ಲರಿಗೂ, ಯಾಕೆ ಹೆದರ್ ಸಾಯ್ತಾ ಇದ್ದೀರಾ? 170 ಹೊಡಿತೀವಿ ನಾವು, ಎಲ್ಲ ಚೇರ್ ಮಾಡಿ. ಅಂಡ್ ಇನ್ನೊಂದು ಕ್ಯಾಮ್ರಾ ಇರೋ ಕಡೆ ಯಾವತ್ತು ಕರ್ನಾಟಕ ಬುಲ್ಡೋಸರ್ಸ್ ಡಲ್ ಆಗಿ ಕುತ್ಕೋಬೇಡಿ, ಸೋದ್ರು ಪರವಾಗಿಲ್ಲ, ಇದು ನಮ್ಮ ವ್ಯಕ್ತಿತ್ವ ಅಲ್ಲ. ಅವಾಗ ಚಿಯರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ಕಾರಣ ಸರ್ ಹೋಗ್ಬಿಟ್ಟು ಅವತ್ತು ಹೊಡೆದು 170ಗೆ ನಿಲ್ಲಿಸ್ತೀವಿ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಇದನ್ನ ಯಾವ್ದೋ ಒಂದು ಮೂಮೆಂಟ್ ಸಾಕು ನನ್ ಗೇಮ್ ಚೇಂಜ್ ಆಗಿ. ಬಟ್ ನಾವು ಉದ್ದ ಮುಖ ಇಟ್ಕೊಂಡು ಮ್ಯಾಚ್ ಸೋಲೋಕ್ಕಿಂತ ಮುಂಚೆನೆ ನಾವು ಸೋತ್ರಿ, ಅಲ್ಲಿ ಸೋತ್ರಿ ನಾವು. ಅವತ್ತು ಒಂದು ಪ್ರೋತ್ಸಾಹ ಉತ್ಸಾಹ ಬರುತ್ತೆ ಎಲ್ಲರಿಗೂ. ನೆಕ್ಸ್ಟ್ ಮ್ಯಾಚ್ ಬ್ಯಾಟಿಂಗ್ ಬೌಲಿಂಗ್ ಫೇಲ್ ಆಗುತ್ತೆ. ಯಾವ್ದ್ರ ಮೇಲೆ ಫೇಲ್ ಅಂತ ಹೇಳಕ್ಕಾಗಲ್ಲ, ನಮ್ಮ ಆಂಧ್ರ ಮೇಲೆ ತೆಲುಗು ವಾರಿಯರ್ಸ್ ಮೇಲೆ ಆಡ್ಬೇಕಾದ್ರೆ ಬೌಲಿಂಗ್ ಸ್ವಲ್ಪ ಡೌನ್ ಆಗುತ್ತೆ. ಅವತ್ತಿಗೆ ನಾನು ಹೋಗಿ ಕೊಟ್ಟಿದ್ದ ಸ್ಪೀಚ್ ನೀವು ಕೇಳಿಸ್ಬಿಟ್ಟಿದ್ರೆ ಇವತ್ತಿಗೆ ಒಂದು 100 ಮಿಲಿಯನ್ ನೋಡಿರೋದು. ಯಾರಿಗೂ ಬೈದಿಲ್ಲ ಸರ್, ಯಾರಿಗೂ ಬೈದಿಲ್ಲ. ಮಾತಾಡೋ ರೀತಿ ಮಾತಾಡದೆ. ಆ ಬೋರ್ಡ್ ಲಾಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಅವತ್ತು ಹಿಂದಿನ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫೇಲ್ ಆಗಿದ್ದು, ನೆಕ್ಸ್ಟ್ ಮ್ಯಾಚ್ ಅಲ್ಲಿ 9 ವಿಕೆಟ್ ಹೊಡಿತೀವಿ ನಾವು. ಜಸ್ಟ್ ಫಾರ್ ದ ಲಾಸ್ ಆಫ್ 1 ವಿಕೆಟ್. ರಾಜೀವ ಪ್ರದೀಪ ಎಕ್ಸ್ಟ್ರಾರ್ಡಿನರಿ ಗೇಮ್, ಯಾರು ಅನ್ಕೊಂಡೇ ಇರಲಿಲ್ಲ. ಅಂಡ್ ಇದು ಯಾರಿಗೂ ಗೊತ್ತಿಲ್ಲದ ಇನ್ನೊಂದು ವಿಚಾರ ಏನಂತಂದ್ರೆ, ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಪ್ರದೀಪ್ ಒಂದು ಮಸಲ್ ಟೇರ್ ಆಗಿ ಹೋಗಿದೆ. ಅದನ್ನಿಟ್ಕೊಂಡು ಬ್ಯಾಟಿಂಗ್ ಮಾಡಿದ್ದಾರೆ ಅವರು, ಬೌಲಿಂಗು ಮಾಡಿದ್ದಾರೆ, ಬ್ಯಾಟಿಂಗು ಮಾಡಿ ನೆಕ್ಸ್ಟ್ ಮ್ಯಾಚ್ ಇಂದ ಆಡೇ ಇಲ್ಲ ನೋಡಿ. ಅವರು ಆಕ್ಚುಲಿ ಸ್ಲಿಂಗ್ ಹಾಕೊಂಡು ಕೂತಿದ್ರು ಬಿಕಾಸ್ ಮಸಲ್ ಟೇರ್ ಆಗಿದೆ. ದಟ್ ಇಸ್ ದ ವೇ ವಿ ಪ್ಲೇಡ್. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನ್ ಗೊತ್ತಾಗುತ್ತೆ, ಬೌಲಿಂಗ್ ಸೋತ್ರು ಬ್ಯಾಟಿಂಗ್ ನಿಲ್ತಾರೆ. 2 ಮ್ಯಾಚಸ್ ವಿಚ್ ಸ್ಟಾರ್ಟ್ ಕರ್ನಾಟಕ ಬುಲ್ಡೋಸರ್ಸ್ ದಟ್ ಒಬ್ರು ಸೋತ್ರೆ ಇನ್ನೊಬ್ರು ಬ್ಯಾಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಅವತ್ತು 35-5 ಆದಾಗ ಅಲ್ಲಿ ಏನ್ ಸ್ಟಾರ್ಟ್ ಆಯ್ತು ಒಂದು ಸ್ಪಿರಿಟ್, ಮುಗಿಯವರೆಗೂ ನಮ್ ಕಾನ್ಫಿಡೆನ್ಸ್ ಎಲ್ಲೂ ಹೋಗ್ಲೇ ಇಲ್ಲ. ಐ ಥಿಂಕ್ ದಟ್ ವಾಸ್ ಒನ್ ಮೂಮೆಂಟ್ ವಿ ನೀಡೆಡ್. ಅಂಡ್ ಇವತ್ತವರೆಗೂ ಅದೇ ತರ ಮೇಂಟೈನ್ ಆಗಿದೆ. ರಾಜಗೌಡ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಆರಂಭದಿಂದ ಅಂತ್ಯದವರೆಗೂ ಜೊತೆಲೇ ಇದ್ರು. ನಮ್ಮ ಬೆಸ್ಟ್ ಚೇರ್ ಲೀಡರ್. ಇವ್ರು ಹೇಳಿದ್ರಲ್ಲ, ಯಾರು ಓಡದೇ ಇರೋ ಸ್ಪೀಡಲ್ಲಿ ನೋಡ್ತಾ ಇದ್ರು ಅವ್ರು ಗ್ರೌಂಡ್ ಅಲ್ಲಿ ಗೆದ್ದಾಗ. ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಅವರಿಗೆ ನಮ್ಮ ರಂಜಿತ್ಗೆ, ಜಗದೀಶ್ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಕೆಲಸ ಕಾರ್ಯಗಳನ್ನ ಬಿಟ್ಕೊಂಡು ಅಲ್ಲಿ ಬಂದು 3 ದಿನ ಮುಂಚೆನೆ ನಮ್ಮೊಟ್ಟಿಗೆ ಇದ್ಕೊಂಡು ಟೀಮ್ ಅಲ್ಲಿ ಮಾಡ್ಕೊಂಡು ಫಾರ್ ಎನಿ ಟೈಮ್ ಓಕೆ, 1 ಮ್ಯಾಚ್ ಓಕೆ ಸರ್, ಇಡೀ ಟೂರ್ನಮೆಂಟ್ ನಾವ್ ಹೇಳೋದಿಂತ ಸ್ನೇಹಿತರು ಒಟ್ಟಿಗೆ ಇರೋದಕ್ಕೆ ನಾವೆಲ್ಲ ಎಷ್ಟು ಚೆನ್ನಾಗಿ ಆಡಕ್ ಸಾಧ್ಯ. ದೇ ಹ್ಯಾವ್ ಬಿನ್ ಗ್ರೇಟ್ ಸ್ಪಿರಿಟ್ಸ್. ಅಂದ್ರೆ ನಾವೆಲ್ಲ ಅವ್ರನ್ನ ನಮ್ಮ ಚೇರ್ ಲೀಡರ್ಸ್ ಅಂತ ಕರಿತಾ ಇದ್ವಿ. ಅದಕ್ಕೆ ನಮಗೆ ಬಂದಿರೋ ಎಂಟರ್ಟೈನ್ಮೆಂಟ್ ಪ್ರೋತ್ಸಾಹ ನಾನು ಅವ್ರಿಗೆ ಕೊಡ್ತಾ ಇದ್ದೆ. ಐ ಥಿಂಕ್ ನೀವು ನೋಡಿರ್ತೀವಿ ನಮ್ಮ ಪಕ್ಕ ಈ ರಾಜಗೌಡರು ಅವ್ರು ಮಾತ್ರ ಬರಲಿಲ್ಲ, ಈ ವಾಸ್ತು ಶಾಸ್ತ್ರ ಅನ್ನೋದನ್ನ ತಂದಿದ್ರು. ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ನಿಂತಿರ್ತಿರೋ ಅಲ್ಲೇ ನಿಂತಿರ್ಬೇಕು ಮ್ಯಾಚ್ ಮುಗಿಯೋತಾಗಿ. ಇದೆಲ್ಲ ಪಾಪ ತುಂಬಾ ಮೇಂಟೈನ್ ಮಾಡಿದ್ರು. ಬಟ್ ಐ ಗೆಸ್ ದಿಸ್ ಟೈಮ್ ವಿ ಹ್ಯಾಡ್ ಎ ಗ್ರೇಟ್ ಸಪೋರ್ಟ್ ಸಿಸ್ಟಮ್. ಎವ್ರಿಬಡಿ ಎಂಜಾಯ್ಡ್. ರಾಜು ಅಂಡ್ ರಜಿತ್ ಅಂಡ್ ನಮ್ಮ ಜಗದೀಶ್ ಹಾಗೂ ಪ್ರತಿಯೊಬ್ಬರಿಗೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಗ್ರೇಟ್ ಸಪೋರ್ಟ್.